ಮಳೆ ಕೊರತೆಯಿಂದ ರೈತರು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಹೀಗಾಗಿ ಬೆಳೆ ಪರಿಹಾರ ನೀಡಬೇಕು ಮತ್ತು ಜಿಲ್ಲೆಯನ್ನು ಬರ ಪೀಡಿತ ಪ್ರದೇಶ ಎಂದು ಘೋಷಿಸಬೇಕೆಂದು ಆಗ್ರಹಿಸಿ ಕೊಪ್ಪಳ ಜಿಲ್ಲಾ ಆಡಳಿತ ಭವನದ ಎದುರು ಜಿಲ್ಲಾ ಬಿಜೆಪಿ ವತಿಯಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ. ಈ ವೇಳೆ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕರು ಹಾಗೂ ಕುಷ್ಟಗಿ ಶಾಸಕ ದೊಡ್ಡನಗೌಡ ಪಾಟೀಲ್, ಪಕ್ಷದ ಜಿಲ್ಲಾ ಅಧ್ಯಕ್ಷ ನವೀನ್ ಕುಮಾರ್ ಗುಳಗಣ್ಣನವರ್, ಮಹಿಳೆಯರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ರೈತರ ಹೋರಾಟಕ್ಕೆ ಬಳಿಕ ದೊಡ್ಡನಗೌಡ ಪಾಟೀಲ್, ಜಿಲ್ಲೆಯಲ್ಲಿ ತೀವ್ರ ಬರಗಾಲ ಎದುರಾಗಿದೆ. ಜನ ಜಾನುವಾರುಗಳಿಗೆ ಕುಡಿಯಲು ನೀರು ಸಿಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿಕಸಿತ ಭಾರತ ಜಿ ಯೋಜನೆಯಡಿ ಉದ್ಯೋಗ ಖಾತ್ರಿ ಕಾಮಗಾರಿಗಳನ್ನು ಆರಂಭಿಸಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದರು. ನೋಡ್ತಕ್ಕಂಥದ್ದಲ್ಲ, ಮಳೆ ಆಯಿತು, ಬೆಳೆ ಬಿತ್ತಿದ್ವಿ, ಬೇರು ಮುರಿದು ಬಿತ್ತಿದ್ರು, ಮತ್ತೊಮ್ಮೆ ಆಯಿತು, ಮತ್ತೊಮ್ಮೆ ಬೆಳೆ ಆಗ್ತಕ್ಕಂಥದ್ದು. ಹೀಗಾಗಿ ಸಂಕಟ ಸಿಲುಕಿದ್ದಾರೆ. ಅವ್ರಿಗೆ 50,000 ರೂಪಾಯಿ ಕನಿಷ್ಠ ಒಂದು ಎಕರೆಗೆ ಪರಿಹಾರ ಕೊಡಬೇಕು ಅಂತಕ್ಕಂಥ ಪ್ರಮುಖ ಅಜೆಂಡಾ ಇಟ್ಕೊಂಡು ಇವತ್ತು ಸಾಂಕೇತಿಕ ನಾವೆಲ್ಲರೂ ಹಿರಿಯರು ಕೂಡ ಮಾಡ್ತಿದ್ವಿ. ಪಕ್ಷದ ಕಾರ್ಯಕಾರಿಣಿ ಸದಸ್ಯ ಡಾಕ್ಟರ್ ಬಸವರಾಜ ಕ್ಯಾವಟರ, ತುಂಗಭದ್ರಾ ಜಲಾಶಯದಲ್ಲಿ 40 ಟಿಎಂಸಿ ನೀರು ಇದ್ದರೂ ಜಲಾಶಯದ ಎಡದಂಡೆ ಕಾಲುವೆಗೆ ನೀರು ಹರಿಸದಿರುವ ಕ್ರಮ ಸರಿಯಲ್ಲ ಎಂದರು. ತಕ್ಷಣ ನೀರು ಬಿಡ್ತೀವನ್ನ ಆದೇಶವನ್ನು ನಾವು ಹೊರಡಿಸಬೇಕು. ನಮ್ದು ಇನ್ನೂ ಹೋರಾಟ ನಿಂತಿಲ್ಲ, ನಿರಂತರ. ಇವತ್ತು ಮೀಟಿಂಗ್ ಮಾಡಿ ನಾಳೆ ಏನೇನು ಮಾಡ್ಬೇಕನ್ನ ಒಂದು ಎಲ್ಲ ಹಿರಿಯರು ಸೇರ್ಕೊಂಡು ಒಂದು ತೀರ್ಮಾನ ಮಾಡ್ತೀವಿ ಅದರ ಮುಂದಿನ ಹೋರಾಟಗಳ ಬಗ್ಗೆ. ಮಾಜಿ ಶಾಸಕ ಪರಣ್ಣ ಮುನವಳ್ಳಿ, ರೈತರು ಬಿತ್ತನೆ ಮಾಡಿದ ಬೆಳೆ ಭೂಮಿಯಿಂದ ಮೇಲೆ ಬಂದಿಲ್ಲ, ಸರ್ಕಾರ ಕೂಡಲೇ ರೈತರಿಗೆ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು. 90,000 ಕ್ಯೂಸೆಕ್ಸ್ ಇವತ್ತಿನ ಒಳರಿ ಮತ್ತು ಮುಖ್ಯವಾಗಿ ನಾವು ಇವತ್ತೇನು ಕೊಪ್ಪಳ ಜಿಲ್ಲೆಯನ್ನು ಬರ ಅಂತ ಘೋಷಣೆ ಮಾಡಿ ರೈತರಿಗೆ ಪರಿಹಾರ ಕೊಡುವಂಥ ವ್ಯವಸ್ಥೆ ಮಾಡಿ. ಕನಿಷ್ಠ ಪಟ್ಟ ರೈತರು ಬಂದು ಕೇಳ್ರಿ ಏನಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಬಿಲ್ಕುಲ್ ಮಳೆ ಇಲ್ಲ, ನೀವಂತೂ ನೋಡಿದ್ದೀರಿ. ರೈತರನ್ನ ಕೇಳೋರು ಯಾರೂ ಇಲ್ಲ ಇಲ್ಲಿ.